ಸೊ ನಾವು ಎಲ್ಲ ಕ್ಲಾತನ್ನು ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಫಸ್ಟ್ ಪಾರ್ಟಲ್ಲಿ ನಾನು ಕಟ್ಟಿಂಗ್ ತೋರಿಸಿದ್ದೀನಿ, ಇದು ಸೆಕೆಂಡ್ ಪಾರ್ಟು. ಸೊ ನಾವು ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಲೈನಿಂಗ್ ಕೂಡ ಸೇಮ್ ಮೆಷರ್ಮೆಂಟ್ ಇಟ್ಕೊಂಡು ಸೊ 1 ಇಂಚು ಜಾಸ್ತಿ ಈ ಥರ ಕಟ್ ಮಾಡಿಕೊಂಡು ಸೊ ನೆಕ್ಸ್ಟು ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಕ್ಲಾತ್ಗೆ. ಸೊ ನಾನು ಫ್ರಂಟ್ ಪಾರ್ಟ್ ಅಂದರೆ ಟಾಪು ಏನಿರುತ್ತೋ ಸೊ ಆ ಮೇಲ್ಗಡೆ ಭಾಗಕ್ಕೆ ನಾನು ಫ್ರಂಟ್ ಪಾರ್ಟಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಫಸ್ಟು ನಾವು ಕ್ಲಾತನ್ನು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟು ಆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಸಾಫ್ಟಾಗಿರೋದ್ರಿಂದ ಕ್ಲಾತು ಬೇಗ ಜಾರುತ್ತೆ. ಸೊ ನಾನು ಪಿನ್ ಹಾಕೋತಾ ಇದ್ದೀನಿ. ಸೊ ಈ ರೀತಿ ನಾವು ನೆಕ್ ಏನಿದೆಯೋ ಅದನ್ನು ನಾವು ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ನಾವು ಏನು ಅದನ್ನು ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಬರೋ ಥರ ಎಕ್ಸ್ಟ್ರಾ ಇಲ್ದಂಗೆ. ಸೊ ಅದನ್ನು ನಾವು ಪಿನ್ಸ್ ಎಲ್ಲ ತೆಗೆದು ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡೋದ್ರಿಂದ ಫಿನಿಶಿಂಗು ಅಂದರೆ ನಾವು ಏನು ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಎಕ್ಸ್ಟ್ರಾ ಕ್ಲಾತ್ ಇದಾಗ್ದಂಗೆ ನೀಟಾಗಿ ಬರುತ್ತೆ. ನೆಕ್ಸ್ಟು ಈ ರೀತಿ ಉಲ್ಟಾ ಮಾಡಿಕೊಂಡು ಈ ರೀತಿ ಕ್ಲಾತ್ನ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿ. ಸೊ ನಾವು ಸ್ಟಿಚ್ ಮಾಡಬೇಕಾದ್ರೆ ಕ್ಲಾತು ಆ ಕಡೆ ಈ ಕಡೆ ಆಗದಂಗೆ ನೀಟಾಗಿ ಸ್ಟಿಚ್ ಮಾಡಬೇಕು. ಅಂದರೆ ಕ್ಲಾತನ್ನು ಕರೆಕ್ಟಾಗಿ ಹಿಡ್ಕೊಂಡು ಆವಾಗಲೇ ನೆಕ್ಕು ಆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಲೈನಿಂಗ್ ಕ್ಲಾತ್ನ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ಳಿ ಎರಡನ್ನು. ಅದನ್ನು ಕೂಡ ನೀಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡಿ, ಇಲ್ಲಾಂದರೆ ಲೈನಿಂಗು ಕ್ಲಾತ್ ಕಡಿಮೆ ಆಗೋದು ಇಲ್ಲ ಜಾಸ್ತಿ ಆಗೋದು ಈ ರೀತಿ ಆಗಿ ಅಲ್ಲಲ್ಲೇ ರಿಂಕಲ್ಸ್ ಟೈಪ್ ಬರುತ್ತೆ, ಚೆನ್ನಾಗಿರಲ್ಲ. ಸೊ ನೀಟಾಗಿ ಕ್ಲಾತನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ. ಸೊ ಈ ರೀತಿ ಲೈನಿಂಗ್ನ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕಂದ್ರೆ ಸೊ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೋ ಕೆಳಗಡೆ ಆ ಕಡೆ ಈ ಕಡೆ ಸೊ ಅದನ್ನು ನೀಟಾಗಿ ಕಟ್ ಮಾಡಿಬಿಡಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ಪಾರ್ಟನ್ನು ಕೂಡ ಸೇಮ್ ಅದೇ ರೀತಿ ಫಸ್ಟು ನಾವು ಲೈನಿಂಗ್ ಕ್ಲಾತ್ ಮೇಲೆ ಮೇನ್ ಕ್ಲಾತನ್ನು ಉಲ್ಟಾ ಹಾಕ್ಕೊಂಡು ಸೊ ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಅದಕ್ಕೆ ಮೆಜರ್ಮೆಂಟ್ ಕ್ಲಾತ್ಗೆ ಏನಿದ್ದು ಸೆಟ್ ಮಾಡಿಕೊಂಡು ಈ ರೀತಿ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಕ್ಲಾತ್ ನಮಗೆ ಶಾರ್ಟೇಜ್ ಬರುತ್ತೆ ಆ ಕಡೆ ಈ ಕಡೆ. ಸೊ ಕರೆಕ್ಟಾಗಿ ಎರಡೂ ಕಡೆ ನೋಡಿಕೊಂಡು ನೀವು ಕ್ಲಾತನ್ನು ಹಾಕ್ಕೋಬೇಕು. ಬಿಗಿನರ್ಸ್ ಆದರೆ ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಆ ನೆಕ್ಕನ್ನು ಸ್ಟಿಚ್ ಹೇಗೆ ಫ್ರಂಟ್ ಪಾರ್ಟನ್ನು ಹೇಗೆ ಸ್ಟಿಚ್ ಮಾಡಿಕೊಂಡ್ವೋ ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಅದನ್ನು ಈ ರೀತಿ ಕಟ್ ಮಾಡಿ.
ಸೊ ಕಟ್ ಮಾಡಿ ಇದನ್ನು ಸೇಮ್ ಅದೇ ರೀತಿ ಅಲ್ಲಲ್ಲಿ ಸ್ವಲ್ಪ ಇಲ್ಲ ಟಕ್ಸ್ ಕೊಟ್ಬಿಟ್ಟು ಕಾರ್ಡ್ಸ್ ಕೊಟ್ಬಿಟ್ಟು ಸ್ಟಿಚ್ ಸ್ವಲ್ಪ ಸ್ಟಿಚ್ ಕಟ್ ಮಾಡಿ ನೆಕ್ಸ್ಟು ಅದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕ್ಬಿಡಿ. ಸೊ ನೆಕ್ ಪಾರ್ಟನ್ನು ನೀಟಾಗಿ ಅದನ್ನು ಕ್ಲಾತನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಲ್ಲಿ ನೆಕ್ಕು ಆ ಫಿನಿಶಿಂಗ್ ಅನ್ನೋದು ಶೇಪ್ ಅನ್ನೋದು ಬರಲಿಲ್ಲ ಅಂದರೆ ಲುಕ್ ಕೊಟ್ಟೋಗುತ್ತೆ. ಸೊ ಅದರಿಂದ ನೀಟಾಗಿ ಕ್ಲಾತನ್ನು ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಲೈನಿಂಗ್ ಸೇಮ್ ಲೈನಿಂಗ್ನ ಮೇನ್ ಕ್ಲಾತ್ಗೆ ಲೈನಿಂಗ್ನ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಆ ನೆಕ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ, ಆ ರೀತಿ ನೀಟಾಗಿ ಬರಬೇಕು. ಒಂದೇ ಸಮಾನವಾಗಿ ಹೊಲಿಗೆ ಕೂಡ ನೀಟಾಗಿ ಹಾಕ್ಕೋಬೇಕು. ಸೊ ಈ ರೀತಿ ನಾವು ಮೇನ್ ಕ್ಲಾತನ್ನು ಲೈನಿಂಗ್ನು ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಜಾಯಿನ್ ಮಾಡ್ಕೊಂಡ್ಮೇಲೆ ನಾವು ಆ ಶೋಲ್ಡರ್ಸ್ನ ಫಸ್ಟು ಕರೆಕ್ಟಾಗಿ ಸೆಟ್ ಮಾಡಿ ಮತ್ತು ನೆಕ್ ಪಾರ್ಟು ಎಲ್ಲದನ್ನು ಸಮಾನವಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಾನು ಬ್ಯಾಕು ನೀವು ಯಾವಾಗಲಾದರೂ ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡಬೇಕಾದ್ರೆ ನಾವು ಜಿಪ್ಪು ಅಥವಾ ಉಕ್ಸು ನಿಮಗಿಷ್ಟ ಯಾವುದಾಗುತ್ತೋ ಅದನ್ನು ಹಾಕ್ಕೋಬೋದು. ಸೊ ಜಿಪ್ಪು ಹಾಕಬೇಕಲ್ವ, ಆ ಪಾರ್ಟ್ಗೆ ನಾವು ಈ ರೀತಿ ಫಸ್ಟ್ ಮಿಡಲ್ಗೆ ಕಟ್ ಮಾಡಿಕೊಂಡು ಅದನ್ನು ಜಾಯಿನ್ ಮಾಡಿ ಕ್ಲಾತನ್ನು. ಸೊ ಇದನ್ನು ನೀಟಾಗಿ ಹೀಗೆ ಜಾಯಿನ್ ಮಾಡ್ಕೊಂಬಿಡಿ ಕಟ್ ಮಾಡಿದ್ಮೇಲೆ. ಏನಕ್ಕೆ ಅಂದರೆ ಕ್ಲಾತು ಆ ಕಡೆ ಈ ಕಡೆ ಹೋಗ್ದಂಗೆ ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ಎರಡೂ ಸೈಡನ್ನು ಕೂಡ ಈ ರೀತಿ ಜಾಯಿನ್ ಮಾಡಿದ್ಮೇಲೆ ನಾವು ಪಟ್ಟಿ ಹಾಕ್ಕೋಬೇಕು. ನಾವು ಬ್ಲೌಸಸ್ಗೆ ಹೇಗೆ ಪಟ್ಟಿ ಹಾಕೋತೀವೋ ಈ ರೀತಿ ಮೇನ್ ಕ್ಲಾತ್ ಕೆಳಗಡೆ ಈ ರೀತಿ ಆ ಪಟ್ಟಿನ 2 ಇಂಚಸ್ ಪಟ್ಟಿನ ಹಾಕಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಅದನ್ನು ತೆಗೆದು ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ ಈ ರೀತಿ ತೆಗೆದು ಮೇಲೆ ಈ ಟೈಪ್ ಬರೋ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸೈಡ್ ಪಾರ್ಟ್ ಇದೆಯಲ್ಲ, ಆ ಪಾರ್ಟನ್ನು ಕೂಡ ಕ್ಲಾತನ್ನು ತಗೊಂಡು ಅದೇ ರೀತಿ ಹೊಲಿಗೆ ಹಾಕಬೇಕು. ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಲೈನಿಂಗ್ ಜಾಯಿನ್ ಮಾಡ್ಕೊಂಡ್ಮೇಲೆ ನಾವು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ರೀತಿ ನಾವು ಒಂದು ಹೊಲಿಗೆ ಹಾಕಬೇಕು. ಈ ರೀತಿ ಹೊಲಿಗೆ ಹಾಕಿದ್ಮೇಲೆ ಸೊ ನೆಕ್ಸ್ಟು ಇದಕ್ಕೂ ಕೂಡ ಆ ಕಡೆ ಪಾರ್ಟ್ ಟೈಪು, ಬಟ್ ಇದನ್ನು ಒಳಗಡೆಗೆ ಫೋಲ್ಡ್ ಆಗಬೇಕು. ಅದು ಮೇಲಕ್ಕೆ ಫೋಲ್ಡ್ ಆಗುತ್ತೆ, ಇದು ಒಳಗಡೆಗೆ ಫೋಲ್ಡ್ ಆಗಬೇಕು ಆ ಟೈಪು. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾತನ್ನು ಪಟ್ಟಿ ಹಾಕ್ಬಿಟ್ಟು ಪಟ್ಟಿನ 2 ಇಂಚಸ್ ಕಟ್ ಮಾಡ್ಕೊಳ್ಳಿ. 2 ಇಂಚಸ್ ಅಗಲ, ಉದ್ದ ಅದು ಎಷ್ಟಿದೆಯೋ ಅದನ್ನು ನೋಡಿ ಸೇಮ್ ಕ್ಲಾತ್ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಅದನ್ನು ಇದು ಲೈನಿಂಗು ಮೇಲೆ ಬರುತ್ತೆ, ಅದು ಮೇನ್ ಕ್ಲಾತ್ ಮೇಲಿರುತ್ತೆ ನೋಡಿ. ಸೊ ಈ ರೀತಿ ಒಳಗಡೆಗೆ ಹೋಗುವಾಗೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಬಿಟ್ಟು 2 ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ.
ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಒಂದ್ರ ಮೇಲೆ ಒಂದು ನಾವು ಹಿಟ್ಟು ಈ ರೀತಿ ಅದನ್ನು ಜಾಯಿನ್ ಮಾಡ್ಕೋಬೇಕು. ಸೊ ಎರಡನ್ನು ಲಿಟಲ್ 1 ಇಂಚಷ್ಟು ಅದ್ರ ಮೇಲೆ ಮಾತ್ರ ಜಾಯಿನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಾವು ನೆಕ್ಸ್ಟು ಅದಕ್ಕೆ ಕೆಳಗಡೆ ಪಾರ್ಟನ್ನು ಬಾಟಮ್ ಪಾರ್ಟನ್ನು ಅದನ್ನು ಅಟ್ಯಾಚ್ ಮಾಡಬೇಕಲ್ಲ, ಸೊ ಇದು ಅಟ್ಯಾಚ್ ಆಗೇ ಇರಬೇಕು. ಅದಕ್ಕೋಸ್ಕರ ನಾವಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಇಲ್ಲಿ 4 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ 4 ಇಂಚಸ್ಗೆ ಮಾರ್ಕ್ ಹಾಕ್ಕೊಂಡು ಮೇಲೆ ಕೂಡ 4 ಇಂಚಸ್ಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳಿ. ಲೈನನ್ನು ಡ್ರಾ ಮಾಡಿದ್ಮೇಲೆ ಸೊ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಈ ರೀತಿ ನಾವು ಏನು ಫ್ರಂಟ್ ಪಾರ್ಟಿಗೆ ಆ ಪಾರ್ಟನ್ನು ಹಿಡಿತೀವಲ್ವ ಆ ರೀತಿ ನೆಕ್ಸ್ಟು ಇಲ್ಲಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಫ್ರಂಟ್ ಪ್ರಿನ್ಸಸ್ ಕಟ್ ಬರುತ್ತಲ್ಲ ಆ ಟೈಪ್ ಬರುತ್ತೆ. ನಾವು ಕಟ್ ಮಾಡ್ತಾ ಇಲ್ಲ, ನಾನು ಕಟ್ ಮಾಡಿ ಆ್ಯಕ್ಚುಲಿ ಸಪ್ರೇಟ್ ಹಾಕ್ಬೋದು. ಸೊ ಅದ್ರ ಬದಲು ಈ ರೀತಿ ಕೂಡ ನಾವು ಫೋಲ್ಡ್ ಮಾಡ್ಕೋಬೋದು. ನೋಡಿ ಆ ಕಡೆ 1 ಇಂಚು ಈ ಕಡೆ 1 ಇಂಚು ನೆಕ್ಸ್ಟು ಇಲ್ಲಿ 4 ಇಂಚಸ್ಸು. ಸೊ ಆ 2 ಲೈನನ್ನು ಜಾಯಿನ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಶೋಲ್ಡರ್ವರೆಗೂ ಈ ಥರ ಡ್ರಾ ಮಾಡ್ಕೊಳ್ಳಿ. ಸೊ ನಾವು ಏನು ಡ್ರಾ ಮಾಡಿದ್ದೀವೋ ಅದನ್ನು ಕರೆಕ್ಟು ಆ ಲೈನ್ ಮೇಲೇ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾವೇನು ಡ್ರಾ ಮಾಡ್ಕೊಂಡಿದ್ದೀವೋ ಕರೆಕ್ಟಾಗಿ ಅದನ್ನು ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇನ್ನೊಂದು ಪಾರ್ಟ್ ಇದೆಯಲ್ಲ ಆ ಸೈಡ್ದು ಕೂಡ ಇದೇ ರೀತಿ ಸೊ ನಾವೇನು ಲೈನ್ ಡ್ರಾ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಆ ಶೇಪ್ ಅನ್ನೋದು ನೀಟಾಗಿ ಕಾಣಿಸ್ಬೇಕು. ಆ ಥರನೇ ನಾವು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಕೂಡ ಅದೇ ರೀತಿ 4 ಇಂಚಸ್ಸು ಟೇಪ್ನ ತೊಗೊಂಡು 4 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕೂಡ ಮೇಲೂ ಕೂಡ 4 ಇಂಚಸ್ ಮಾರ್ಕ್ ಮಾಡಿ ನಾವು ಬ್ಲೌಸಿಗೆ ಹೇಗೆ ಹಿಡಿತೀವೋ ಅದೇ ರೀತಿ ಜಸ್ಟು ಟಕ್ ಹಿಡಿಬೇಕು. ಈ ರೀತಿ 4 ಇಂಚಸ್ ಮಾರ್ಕ್ ಮಾಡಿಕೊಂಡು ಆ ಕಡೆ 1 ಆರ್ ಹಾಫ್ ಇಂಚಸ್ ಸಾಕಾಗುತ್ತೆ ಆ ರೀತಿ ಇಟ್ಕೊಂಡು ಸೊ ಈ ರೀತಿ ಹಿಡ್ಕೋಬೇಕು. ಸ್ಟಿಚ್ ಹಾಕ್ಕೊಂಬಿಡಿ ಆ ಕಡೆ. ಸೊ ಈ ರೀತಿ ಅಲ್ಲಿ ಆ ಕಡೆ ಈ ಕಡೆ ಎರಡೂ ಸೈಡನ್ನು ನಾವು ಟಕ್ ಹಿಡ್ಕೋಬೇಕು. ನೆಕ್ಸ್ಟು ನಾವು ಸೊ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನೂ ಶೋಲ್ಡರ್ಸ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಶೋಲ್ಡರ್ಸ್ನ ಜಾಯಿನ್ ಮಾಡ್ಕೊಂಡ್ಮೇಲೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಪಾರ್ಟ್ ಕರೆಕ್ಟಾಗಿದೆಯಾ ಸೈಡ್ಸ್ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟು ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು. ಸೊ ನಾನು ಸ್ಲೀವ್ಸ್ಗೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ವ, ಅಂದರೆ ಲೈಕ್ ಫ್ರಿಲ್ ಟೈಪಲ್ಲಿ ಇಲ್ಲಿ ಡಿಫ್ರೆಂಟಾಗಿ ಮಾಡರ್ನ್ ಸ್ಲೀವ್ಸ್ ಟೈಪ್ ಬರಬೇಕಂತ ಈ ರೀತಿ ಮಾಡ್ಕೊಂಡಿದ್ದೀನಿ.
ಆ ಕ್ಲಾತನ್ನು ನಾವು ನಾನು ಹೇಳಿದ್ನಲ್ವ ಆಲ್ರೆಡಿ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು. ಈಸಿ ತುಂಬ. ಅದನ್ನು ಮಿಕ್ಕಿರೋ ಕ್ಲಾತಲ್ಲೇ ನಾವು ಇದು ಮಾಡ್ಕೋಬೋದು. ಸೊ ಅದನ್ನು ನಾನು ಸ್ಲೀವ್ಸು ಈ ರೀತಿ ಓವರ್ಲ್ಯಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಜಿಗ್ಜ್ಯಾಗ್ ಟೈಪ್ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಸ್ಟಿಚ್ಚು ಚೆನ್ನಾಗಿರಲ್ಲ ಫ್ರಾಕ್ಸ್ಗೆ, ಅದಕ್ಕೆ ನಾನು ಈ ರೀತಿ ಜಿಗ್ಜ್ಯಾಗ್ ಮಾಡ್ಕೋತಾ ಇದ್ದೀನಿ. ಸೊ ಎರಡೂ ಸ್ಲೀವ್ಸ್ನು ನಾವು ಈ ರೀತಿ ಜಿಗ್ಜ್ಯಾಗ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಅಂಬ್ರೆಲಾ ಫ್ರಾಕ್ಗೆ ಬಾಟಮ್ ಕೆಳಗಡೆ ಮತ್ತು ಸ್ಲೀವ್ಸ್ಗೆ ಈ ರೀತಿ ಓವರ್ಲ್ಯಾಕ್ ಟೈಪು ಜಿಗ್ಜ್ಯಾಗ್ ಮಾಡಿಕೊಂಡ್ರೇ ಅದು ಲುಕ್ ಇರುತ್ತೆ. ಏನಕ್ಕೆ ಅಂದರೆ ರೆಡಿಮೇಡ್ ಲುಕ್ ಬರುತ್ತೆ ಆ್ಯಂಡ್ ಸೊ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾವು ಎರಡೂ ಸೈಡ್ ಸ್ಲೀವ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ. ಫಸ್ಟು ಜಾಯಿನ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಏನು ಮಾಡಬೇಕು, ಆ ಕ್ಲಾತು ಕರೆಕ್ಟಾಗಿ ಆಗುತ್ತಾ, ಮಿಡಲ್ಗೆ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸನ್ನು ಕರೆಕ್ಟಾಗಿ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಜಾಯಿನ್ ಮಾಡಿ. ಈ ರೀತಿ ಸೊ ಸ್ಲೀವ್ಸನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಸೊ ಎರಡೂ ಸೈಡನ್ನು ನಾವು ಸ್ಲೀವ್ಸ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಎರಡು ಸೈಡನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾವು ಸೊ ಅದನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಸೊ ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ಅದನ್ನು ಎರಡನ್ನೂ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀಟಾಗಿ ಎರಡೂ ಸೈಡನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಅದನ್ನು ಜಾಯಿನ್ ಮಾಡ್ಕೋಬೇಕು. ಸೊ ಎರಡು ಸೈಡು ಜಾಯಿನ್ ಆದಮೇಲೆ ನಾವು ಸೊ ಇವಾಗ ನಾವು ಮೇನ್ ಏನು ಪಾರ್ಟ್ ಇದೆಯೋ ಅದಕ್ಕೆ ಸೈಡ್ ಬಾಟಮ್ ಪಾರ್ಟ್ ಇದೆಯಲ್ಲ ಅದನ್ನು ಜಾಯಿನ್ ಮಾಡಬೇಕಲ್ಲ, ಅದನ್ನು ಸೈಡ್ಸನ್ನು ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ನಾವು ಒಂದು ಸೈಡ್ ಮಾತ್ರ ಇಲ್ಲಿ ಓಪನ್ ಇರುತ್ತೆ, ಅದನ್ನು ಗಮನಿಸಬೇಕು. ಸೊ ಏನಕ್ಕೆಂದರೆ ನಾವು ಕೋನ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಸೊ ಇದು ಒಂದು ಸೈಡ್ ಮಾತ್ರನೇ ಓಪನ್ ಇರುತ್ತೆ. ಆ ಒಂದು ಸೈಡ್ ಕ್ಲಾತನ್ನು ಸೊ ಅದು ಎರಡನ್ನೂ ಸೇರಿಸಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಜಾಯಿನ್ ಮಾಡಿಕೊಂಡು ನಮಗೆ ಆಲ್ರೆಡಿ ಹೇಳಿದೆ ಅಲ್ವಾ, ನಾನು ಕೆಳಗಡೆ ಬಾಟಮ್ಮು ಯಾವಾಗಲೂ ನಾವು ಓವರ್ಲಾಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಈ ಮೇನ್ ಬಾಡಿ ಪಾರ್ಟ್ ಏನಿದೆಯೋ ಅದನ್ನು ತಗೊಂಡು ಇವಾಗ ನಾವು ಅದನ್ನು ಕರೆಕ್ಟಾಗಿ ಆ ಬಾಟಮ್ ಪಾರ್ಟನ್ನು ಜಾಯಿನ್ ಮಾಡ್ಕೋಬೇಕು.
ಈ ರೀತಿ. ಸೊ ಟಾಪ್ ಏನಿದೆಯೋ ಆ ಪಾರ್ಟಿಗೆ ನಾವು ಬಾಟಮ್ ಪಾರ್ಟನ್ನು ನೀಟಾಗಿ ಫಸ್ಟ್ ಆ ಸುತ್ತು ಅಳತೆನ ನೋಡಿಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ರಿಯಲಿ ರೆಡ್ ಫ್ರಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟ್ರೈ ಮಾಡಿ ಈ ರೀತಿ. ಮಕ್ಕಳಿಗೂ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಫ್ರಾಕ್. ಸೊ ಈ ರೀತಿ ನಾವು ಆ ಮೇನ್ ಕ್ಲಾತ್ನ ಟಾಪ್ ಪಾರ್ಟ್ ಏನಿದೆಯೋ ಅದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಅಟ್ಯಾಚ್ ಮಾಡಿದ್ಮೇಲೆ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಇನ್ನು ನಾನು ಫುಟ್ಸ್ನ ಚೇಂಜ್ ಮಾಡಿ ಜಿಗ್ಜಾಗ್ ಫುಟ್ ಹಾಕೋತಾ ಇದ್ದೀನಿ. ಆ ಜಿಗ್ಜಾಗ್ ಕೆಳಗಡೆ ಪಾರ್ಟ್ ಏನಿದೆಯೋ ಆ ಕೆಳಗಡೆ ಫುಲ್ಲು ಅಂಬ್ರೆಲಾ ಆಗಿರೋದ್ರಿಂದ ಅದು ಫುಲ್ಲು ಜಿಗ್ಜಾಗ್ ಮಾಡ್ತಾ ಇದ್ದೀನಿ ಕೆಳಗಡೆ. ಸೊ ಈ ರೀತಿ ನಾವು ಫುಲ್ಲು ಸುತ್ತು ಜಿಗ್ಜಾಗ್ ಮಾಡ್ಕೊಳ್ಳಿ. ಈ ರೀತಿ ಜಿಗ್ಜಾಗ್ ಮಾಡ್ಕೊಳ್ಳೋದ್ರಿಂದ ಆ ಲುಕ್ಕು ತುಂಬ ಚೆನ್ನಾಗಿರುತ್ತೆ ಕೆಳಗಡೆ. ಜಿಗ್ಜಾಗ್ ಮಿಷಿನ್ ಇಲ್ಲ ಅಂದರೆ ಫೋಲ್ಡ್ ಕೂಡ ಮಾಡ್ಕೋಬೋದು, ಬಟ್ ಜಿಗ್ಜಾಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಲೈನಿಂಗ್ ಕ್ಲಾತ್, ಸೊ ಸೇಮ್ ನಾವು ಮೇನ್ ಕ್ಲಾತ್ ಹೇಗೆ ಕಟ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ 2 ಮೀಟರ್ ಸರಿ ಹೋಗುತ್ತೆ. 2 ಮೀಟರ್ ಕ್ಲಾತನ್ನು ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗನ್ನು. ಸೊ ಆಲ್ರೆಡಿ ನಾನು ಫಸ್ಟ್ ಪಾರ್ಟ್ 1ನಲ್ಲಿ ಕಟ್ಟಿಂಗ್ ಹೇಗೆ ಮೆಜರ್ಮೆಂಟ್ ತೊಗೊಂಡು ಹೇಗೆ ಕಟ್ ಮಾಡೋದು ಅನ್ನೋದನ್ನು ಹಾಕಿದ್ದೀನಿ. ಇದು ಪಾರ್ಟ್ 2 ಸ್ಟಿಚಿಂಗ್ ಹಾಕಿದ್ದೀನಿ. ಸೊ ನೀವು ಪಾರ್ಟ್ 1ನ ಕೂಡ ನೋಡಿ ಅದನ್ನು ಹೇಗೆ ಕಟ್ ಮಾಡೋದು ನೆಕ್ಸ್ಟ್ ಈ ಪಾರ್ಟ್ 2ನ ನೋಡಿ. ಸೊ ಐ ಹೋಪ್ ಯು ಆಲ್ ಲೈಕ್ಡ್ ದಿಸ್ ವಿಡಿಯೋ. ಪ್ಲೀಸ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀತಿ ಫೈನಲಿ ಈ ಲುಕ್ ಬರುತ್ತೆ ಫ್ರಾಕು. ಸೊ ಫೈನಲಿ ಫ್ರಾಕ್ ಲುಕ್ ಹೀಗಿರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನೀವು ಕೂಡ ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ.